ಇನ್ನು ಚನ್ನಗಿರಿ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಚನ್ನಗಿರಿಯಲ್ಲಿ ಸರ್ ಕೆಜೆಹಳ್ಳಿ ಡಿಜೆಹಳ್ಳಿ ತರನೇ ಪೊಲೀಸ್ ಸ್ಟೇಷನ್ ಮೇಲೆ ಅಟ್ಯಾಕ್ ಆಗಿದೆ. ಪೊಲೀಸ್ ಇದು ಲಾಕಪ್ ನೋಡಿ. ಈ ಸರ್ಕಾರಕ್ಕೆ, ಈ ಸರ್ಕಾರದ ಅಧಿಕಾರಿಗಳಿಗೆ ಯಾರೂ ಗೌರವ ಕೊಡ್ತಕ್ಕಂಥ ವಾತಾವರಣ ಇಲ್ಲ. ಯಾವ ಪೊಲೀಸ್ ಅಧಿಕಾರಿಗಳಿಗೆ ಗೌರವ ಇಲ್ಲ ಇವತ್ತು ಈ ರಾಜ್ಯದಲ್ಲಿ, ನನ್ನ ಅಭಿಪ್ರಾಯದಲ್ಲಿ. ಯಾಕೆ ಅಂದರೆ ಸರ್ಕಾರ ಆ ರೀತಿ ಇದೆ, ಆ ಪೊಲೀಸ್ ಅಧಿಕಾರಿಗಳನ್ನ ಉಪಯೋಗ ಆ ರೀತಿ ಮಾಡ್ಕೊತಾ ಇದ್ದೀರಿ. ಆದ್ದರಿಂದ ಇವತ್ತು ರಾಜ್ಯದಲ್ಲಿ ಇವತ್ತು ಸಂಪೂರ್ಣವಾಗಿ ಕಾನೂನು ಕುಸಿತ ಆಗಿರತಕ್ಕಂಥದ್ದು. ಪೊಲೀಸ್ ಇಲಾಖೆ ಇವತ್ತು ಅತ್ಯಂತ ಒಂದು ಕಠಿಣವಾದಂಥ ರೀತಿ ತೀರ್ಮಾನಗಳು ಮಾಡಲಿಕ್ಕೆ ಆಗದೇ ಇರತಕ್ಕಂಥ ವಾತಾವರಣ ಸೃಷ್ಟಿ ನೀವು ಮಾಡ್ಕೊಂಡಿದ್ದೀರಿ. ಚನ್ನಗಿರಿಯಲ್ಲಿ ಸರ್ ಕೆಜೆಹಳ್ಳಿ ಡಿಜೆಹಳ್ಳಿ ತರನೇ ಪೊಲೀಸ್ ಸ್ಟೇಷನ್ ಮೇಲೆ ಅಟ್ಯಾಕ್ ಆಗಿದೆ. ಪೊಲೀಸ್ ಇದು ಲಾಕಪ್. ಇನ್ನು ಚನ್ನಗಿರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಕಿಡಿಕಾರಿದ್ದಾರೆ. ಏನ್ ಮಾತನಾಡಿದ್ದಾರೆ ನೋಡೋಣ. ಇವತ್ತು ಉಡುಪಿಯಲ್ಲಿ 2 ಮುಸ್ಲಿಂ ಗ್ಯಾಂಗ್ಗಳ ಮಧ್ಯೆ ಗ್ಯಾಂಗ್ ವಾರ್ ಆಗಿದೆ. ಮತ್ತೆ ಅದೇ ಟಿಜೆಹಳ್ಳಿ ಕೆಜೆಹಳ್ಳಿ ಘಟನೆಯನ್ನು ನಡೆಯಿತು ಬೆಂಗಳೂರಲ್ಲಿ. ಅದರ ರಿಪಿಟೇಷನ್ಸ್ ಎಲ್ಲ ಈಗ ಕರ್ನಾಟಕದಾದ್ಯಂತ ನಡೀತಾ ಇದೆ. ಬೆಳಗಾವಿಯಲ್ಲೂ ಕೂಡ ಗಲಭೆ ಆಗಿದೆ. ಬೆಳಗಾವಿಯಲ್ಲೂ ಕೂಡ ಒಂದು ಗಲಾಟೆ ಆಗಿರುವಂಥದ್ದು. ಅದೇ ರೀತಿ ಇವತ್ತು ಚನ್ನಗಿರಿಯಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಲಾಕಪ್ ಡೆತ್ ಆಗಿದೆ ಅಂತ ಹೇಳಿ ಇವತ್ತು ನೆನ್ನೆನೂ ಕೂಡ ಕಂಪ್ಲೇಂಟ್ ಆಗಿದೆ. ಇವೆಲ್ಲ ನೋಡ್ತಾ ಇದ್ರೆ ಕರ್ನಾಟಕದಲ್ಲಿರುವಂಥ ಸರ್ಕಾರ ಒಂದು ಲೂಟಿ ಮಾಡೋಕ್ಕೆ ಅವರು ಸಮಯ ಕೊಡ್ತಾರೆ ಹೊರತು, ಕಮಿಷನ್ ದಂಧೆ ಮಾಡೋಕ್ಕೆ ಸಮಯ ಕೊಡ್ತಾರೆ ಹೊರತು, ಕಾನೂನು ಸುವ್ಯವಸ್ಥೆಯನ್ನು ಕೈ ಚೆಲ್ಲಿ ಕೂತ್ಬಿಟ್ಟಿದ್ದಾರೆ. ಇನ್ನು ದಾವಣಗೆರೆ ಜಿಲ್ಲಾಸ್ಪತ್ರೆಯ ಬಳಿ ಚನ್ನಗಿರಿ ಶಾಸಕ ಬಸವರಾಜು ಶಿವಗಂಗಾ ಅವರು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಒಂದಷ್ಟು ವಿವರಗಳನ್ನು ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಓಸಿ ಬರೀತಿದ್ರನ್ನ ಆರೋಪಿ ಕರ್ಕೊಂಡು ಬರ್ತಾ ಇದೆ. ಬರೋಂಥ ಸಂದರ್ಭದಲ್ಲಿ ಲೋ BP ಆಗಿ ಎಕ್ಸ್ಪೈರ್ ಆಗಿದೆ ಅನ್ನೋ ಮಾಹಿತಿಯಿಂದ ಬರ್ತಾ ಇದೆ. ಈಗ ಪೋಸ್ಟ್ ಮಾರ್ಟಮ್ ಆದಮೇಲೆ ಯಾವ ಉದ್ದೇಶದಲ್ಲಿ ಏನಾಗಿದೆ ಅಂತ ಗೊತ್ತಾದ ನಂತರ ಲಾಕಪ್ ಲೋ BP ಅಂತ ಹೇಳಿದ್ರೆ ಜನಗಳು ಲಾಕಪ್ ಎತ್ತು ಹೊಡೆದಿದ್ದಾರೆ ಅಂತಾರೆ. ಅದು ನೋಡೋಣ, ಪೊಲೀಸರು ಏನಾಗ್ತದೆ ಬಂದಮೇಲೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಲ್ಲಿ ಗೊತ್ತಾಗ್ತದೆ. ಗೊತ್ತಾದ್ಮೇಲೆ ನಿಮಗೆ ಮಾತಾಡ್ತೀವಿ. ಅಲ್ಲ, ಇತ್ತೀಚೆಗೆ ಜಾಸ್ತಿ ಆಗಿದೆ ಸರ್ ಮಟ್ಕ ಇಸ್ಪಾಟು ಇವೆಲ್ಲ. ಈಗ ನಿಮ್ಮ ಇದರಲ್ಲೂ ಆಗಿದೆ, ಹೊನ್ನಾಳಿಲೂ ಇದೆ. ಯಾರು ಸರಿಯಾಗಿ ಕ್ರಮ ತಗೊಳ್ದಿಲ್ಲ ಅಂತ ಹೇಳ್ತೀರಿ ಸರ್? ನನಗೆ ಮಾಹಿತಿ ಬಂದಿರೋ ಪ್ರಕಾರ ಮಟ್ಕ ಅನ್ನೋದು ನನಗೆ 1 ವರ್ಷಕ್ಕಿದೆ ಮೊದಲನೇ ಬಾರಿ ಕೇಳಿರೋದು. ನಮ್ಮಲ್ಲಿ ಯಾವುದು ಮಟ್ಕ ಯಾವುದು ನಡೀತಾ ಇಲ್ಲ. ಮೊದಲನೇ ಬಾರಿ ಕೇಳಿದ್ದೀನಿ, ನೋಡ್ತೀನಿ ಅದೇನಂತ ಹೇಳಿ. ಏಕೆಂದರೆ ಪೊಲೀಸ್ನವರು ಸಹ ಈ ಹಿಂದೆ 5-6 ದಿನ ಹಿಂದೆ 5-6 ಪ್ರಕರಣಗಳು ಇನ್ನೊಂದು ದಾಖಲು ಮಾಡಿದ್ದಾರೆ ಸರ್. ದಿನದಿಂದ ಜಾಸ್ತಿ ಆಗ್ತಿದೆ, ಕಡಿಮೆ ಆಗ್ತಿಲ್ಲ ಸರ್. ಯಾಕೆಂದ್ರೆ ನೀವು ಸರ್ಕಾರದ ಒಂದು ಪ್ರತಿನಿಧಿಯಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಾನು ಹೇಳಿದ್ನಲ್ಲ, ನನಗೆ ಮಾಹಿತಿ ಇರಲಿಲ್ಲ. ಈಗ ನೆನ್ನೆ ಮಟ್ಕ ಆರೋಪಿ ಅಂತ ಹೇಳ್ತಾ ಇದ್ದಾರೆ. ಅದೇನಿದೆ ಕುಲಕೃಷ್ಣ ನೋಡೋಣ ಏನಾಗಿದೆ. ಮಟ್ಕ ಇಸ್ಪೀಟಿಗೆ ನಮ್ಮ ಸರ್ಕಾರದ ಅವಕಾಶ ಇಲ್ಲ. ಆ ಥರದ್ದು ಯಾವ್ದಾದ್ರು ಚಟುವಟಿಕೆ ನಡೆಸಿದ್ರೆ ಅದಕ್ಕೆ ಸೂಕ್ತ ಕಾನೂನು ಕ್ರಮ ತಂದು ಬಂದು ಮಾಡಿ. ಸುಮ್ಮನೆ ಪೊಲೀಸ್ ಮೇಲೆ ಅಲ್ಲೇ ಮಾಡಿರೋ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಇದುವರೆಗೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳಾಗಿದೆ? ಪ್ರತಿಯೊಬ್ಬರು ಕೂಡ ಈಗ ಕಾಯ್ತಾ ಇರೋದು ಮರಣೋತ್ತರ ಪರೀಕ್ಷೆಯ ವರದಿಗೋಸ್ಕರ. ಯಾವಾಗ ಆ ವರದಿ ಕೈ ಸೇರಬಹುದು ಅಂತ? ಸುಭಶ್ರೀ, ಏನು ನಿನ್ನೆ ರಾತ್ರಿ ನಡೆದಂಥ ಒಂದು ಘಟನೆಯಿಂದಾಗಿ ಒಂದು ರಾಜ್ಯದಲ್ಲಿ ಒಂದು ವ್ಯಾಪಕವಾದ ಚರ್ಚೆಗೆ ಮತ್ತು ಈ ವಿರೋಧಕ್ಕೆ ಒಂದು ತೀವ್ರ ವಿರೋಧ ವ್ಯಕ್ತ ಆಗ್ತಾ ಅಂತ ಹೇಳ್ಬೇಕು. ರಾಜ್ಯ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಗಿಸುವಂಥ ಈ ಒಂದು ಪ್ರಕರಣ ಕೂಡ ಇದಾಗಿದೆ ಅಂತ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಏನು ನಿನ್ನೆ ರಾತ್ರಿಯಿಂದಲೇ ಇಡೀ ಚನ್ನಗಿರಿ ಪಟ್ಟಣದಲ್ಲಿ, ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಪಟ್ಟಣದಲ್ಲಿ ಬಿಗಿ ಬಂದೋಬಸ್ತನ್ನು ಮಾಡಿರ್ತಕ್ಕಂಥ ಪೂರ್ವ ವಲಯದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಶಿವಮೊಗ್ಗ ಮತ್ತು ದಾವಣಗೆರೆ, ಚಿತ್ರದುರ್ಗ 3 ಜಿಲ್ಲೆಗಳಿಂದ ಸುಮಾರು 500ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನು ಇಲ್ಲಿ ಬಂದೋಬಸ್ತಿಗೆ ಕರೆಸಿರ್ತಕ್ಕಂಥದ್ದು. ಈಗ ಒಂದು ಪೊಲೀಸ್ ವ್ಯವಸ್ಥೆ ನ್ಯಾಯಾಧೀಶರ ಸಮ್ಮುಖದಲ್ಲಿ ದಾವಣಗೆರೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಒಂದು ಶವ ಪರೀಕ್ಷೆ ನಡೀತಾ ಇರತಕ್ಕಂಥದ್ದು. ಶವ ಪರೀಕ್ಷೆಯ ವರದಿಯ ನಂತರ ಅದು ಏನು ಸಾವಿಗೆ ಏನು ಕಾರಣ, ಯಾವ ಕಾರಣಕ್ಕಾಗಿ ಸಾವನ್ನಪ್ಪಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟ ಆಗಿರ್ತಕ್ಕಂಥದ್ದು. ಈಗಾಗಲೇ ಮೈಸೂರಿನಲ್ಲಿ ಕೂಡ ಮುಖ್ಯಮಂತ್ರಿಗಳು ಲಾಕಪ್ ಡೆತ್ ಅಲ್ಲ ಎಂಬತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಈಗ ಅಧಿಕಾರಿಗಳ ವಿರುದ್ಧ ಶಿಸ್ತಿನ ಕ್ರಮಕ್ಕೆ ಕೂಡ ಶಿಫಾರಸನ್ನು ಮಾಡಿರ್ತಕ್ಕಂಥದ್ದು. ಈಗ ಒಂದು 3 ಜನ ಅಧಿಕಾರಿಗಳು, ಚನ್ನಗಿರಿಯ ಒಂದು 3 ಜನ ಅಧಿಕಾರಿಗಳ ವಿರುದ್ಧ ಒಂದು ಶಿಸ್ತಿನ ಕ್ರಮಕ್ಕೆ ಶಿಫಾರಸನ್ನು ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ
ಇನ್ನು ಏನು ಶವ ಪರೀಕ್ಷೆ ಆದ ನಂತರ ಆ ಶವ ದಾವಣಗೆರೆ ಏನು ಚನ್ನಗಿರಿಗೆ ಬಂದ ನಂತರ ಚನ್ನಗಿರಿಯಲ್ಲಿ ಅದು ಒಂದು ಅಂತಿಮ ಸಂಸ್ಕಾರದ ಒಂದು ಸಿದ್ಧತೆಯನ್ನು ನಡೀತಾ ಇದ್ದೇವೆ. ಆ ವೇಳೆಯಲ್ಲಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ಆಗದಿರಲಿ ಅಂತಕ್ಕಂಥ ಒಂದು ಕ್ರಮವನ್ನು ಕೈಗೊಳ್ಳಲಿಕ್ಕೆ ಜಿಲ್ಲಾ ಪೊಲೀಸರು ಸೂಕ್ತವಾದ ಒಂದು ವ್ಯವಸ್ಥೆಯನ್ನು ಕೈಗೊಂಡಿದ್ದು ದಾವಣಗೆರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಉಮಾ ಪ್ರಶಾಂತ್ ಅವರು ಮತ್ತು ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಂತ ಮಿಥುನ್ ಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಬಂದೋಬಸ್ತ್ ಅನ್ನು ಮಾಡಿರ್ತಕ್ಕಂಥದ್ದು. ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಅಹಿತ ಘಟನೆಗೆ ಅವಕಾಶ ಆಗದೇ ಇರಲಿ ಮತ್ತು ಇದು ಬೇರೆ ರೂಪವನ್ನು ಪಡೆದುಕೊಳ್ಳದೇ ಇರಲಿ ಅಂತಕ್ಕಂಥದ್ದು ಆ ಕುಟುಂಬದ ಸದಸ್ಯರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾತುಕತೆಯನ್ನು ನಡೆಸಿರ್ತಕ್ಕಂಥದ್ದು. ಕೆಲವರು ಹೇಳುವ ಪ್ರಕಾರ ನಿನ್ನೆ ಬೇರೆ ಕಡೆಯಿಂದ ಕೆಲವೊಂದು ಜನ ಬಂದು ಗಲಾಟೆಯನ್ನು ಮಾಡಿದ್ದಾರೆ ಎಂಬತಕ್ಕಂಥ ಮಾಹಿತಿ ಕೂಡ ಬರ್ತಾ ಇದೆ. ಸದ್ಯಕ್ಕೆ ಆ ಪ್ರಕರಣ 4 FIR ಗಳನ್ನು ಈಗಾಗಲೇ ದಾಖಲು ಮಾಡಿಕೊಂಡಿರ್ತಕ್ಕಂಥದ್ದು. ನಂತರ ಇದರ ಬಗ್ಗೆ ತನಿಖೆ ಕೂಡ ನಡೆಸುವಂತ ಒಂದು ಪ್ರಯತ್ನವನ್ನ ಪೊಲೀಸರು ಈಗ ಶುರು ಮಾಡಿದ್ದಾರೆ ಅಂತ ಹೇಳ್ಬೋದು. ಸುಭಶ್ರೀ, ಧನ್ಯವಾದ ಬಸವರಾಜ್ ತಮ್ಮ ಮಾಹಿತಿಗಾಗಿ.